ನನಗೆ ನಾನೇ ಅನ್ಕೊಳ್ದೇ ಇರೋಂಥ ಒಂದು ಪೊಸಿಷನ್ ನನಗೆ ಇವತ್ತು ಇಲ್ಲಿ ಬಂದಿರೋದು. ನಾನು ಅನ್ಕೊಂಡಿರ್ಲಿಲ್ಲ ನಾನೊಬ್ಬ ಚಿತ್ರನಟಿಯಾಗಿ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀನಿ, ಆಸ್ ಅನ್ ಆಕ್ಟ್ರೆಸ್ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅನ್ಕೊಂಡಿದ್ದು. ಡೈರೆಕ್ಷನ್ ಅನ್ನೋದು ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳಿದೆ, ನಾನು ಮಾಡ್ತೀನಿ ಪ್ರೊಡಕ್ಷನ್ ಅಂತ, ಅದನ್ನು ಕೂಡ ಪ್ಲಾನಿಂಗ್ ಅಲ್ಲಿದೆ. ಬಟ್ ಡೈರೆಕ್ಷನ್ ಎಲ್ಲೋ ಒಂದು ಕಡೆ ನಾನು ಅನ್ಕೊಂಡಿರ್ಲಿಲ್ಲ ನಾನು ಮಾಡಬಹುದಾ, ನಾನು ಮಾಡ್ತೀನ ಅಂತ. ಬಟ್ ಈ ಥರದ್ದು ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ, ಒಂದಷ್ಟು ಹೆಣ್ಮಕ್ಳಿಗೆ ಈ ಥರ ದೌರ್ಜನ್ಯ ಆದಾಗ, ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿನ ಆಳದಲ್ಲಿ ಅದೊಂದು ಆಸೆ ಇತ್ತು, ಇಲ್ಲ ಈ ಥರದ ಕಥೆಯನ್ನ ತಗೋಬೇಕು, ಈ ಥರದ್ದು ಏನಾದರೂ ಒಂದು ಸೋಷಿಯಲ್ ಮೆಸೇಜ್, ಆ ಸಿನಿಮಾ ನೋಡಿ ಏನಾದರೂ ನಾನೊಂದು ಇಬ್ಬರನ್ನ ಇಲ್ಲ 3 ಜನರನ್ನ ಚೇಂಜ್ ಮಾಡೋಕ್ಕಾಗತ್ತಾ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಇದೆಯಾ, ಆ ಥರ ಇದ್ರೆ ನಾನು ಆ ಥರದ್ದೊಂದು ಸಬ್ಜೆಕ್ಟ್ ತಗೊಂಡು ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು. ಬಟ್ ಈಗ ನನಗೆ ನನ್ನ ಧರ್ಮ ಗಂಡ ಅಂತ ಹೇಳ್ತೀನಿ, ಭುವನ್ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ ಮಧು ಅವರು, ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ಇಲ್ಲ ಮೇಡಮ್ ನೀವು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ನಿಮಗೆ ಯಾವ ಥರ ಇನ್ಪುಟ್ಸ್ ಬೇಕು, ನಿಮ್ಗೆ ಯಾವ ಥರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ, ನೀವು ನಿಂತ್ಕೊಳ್ಳಿ, ನೀವು ಮಾಡಿ ಅಂತ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಈ ಥರದ್ದೇ ಸಬ್ಜೆಕ್ಟ್ ಮಾಡಬೇಕು, ಈ ಥರದ್ದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ. ಭುವನ್ ಅವ್ರು ಹೇಳ್ದಂಗೆ ನಿಮಗೆ ಗೊತ್ತು, ನಾವೇ ಪ್ರೆಸ್ ಮೀಟ್ಗಳಲ್ಲಿ ನಾವೇ ಡಿಸ್ಕಸ್ ಮಾಡಿದಾಗ ಮಾತಾಡ್ಕೊಂಡಿದೀವಿ, ಅಲ್ಲ ಅಷ್ಟು ಒಂದು ಕ್ರೌರ್ಯತೆಯಿಂದ ಕೊಲ್ಬೇಕಿತ್ತ, ಅಷ್ಟು ಒಂದು ಅಂದರೆ ನಾವು ಸಿನಿಮಾ ಪ್ರಮೋಷನ್ ಸಿನಿಮಾ ಇದಕ್ಕೆ ಬಂದಾಗ ನಮ್ಮ ಕಾನ್ವರ್ಸೇಷನ್ಸ್ ಅದಾಗ್ತಿತ್ತು ಅಲ್ಲವಾ ಸರ್, ನಾವು ಈ ಥರ ರೇಪ್ ಮಾಡಿಬಿಟ್ರಲ್ಲ, ಈ ಥರ ಮರ್ಡರ್ ಮಾಡಿಬಿಟ್ರಲ್ಲ, ಇಷ್ಟೊಂದು ದೌರ್ಜನ್ಯ ಬೇಕಿತ್ತ, ಆ ಹೆಣ್ಮಗು ಪಾಪ ಏನು ಮಾಡಿತ್ತು ಅಂತ ನಾವು ಮಾತಾಡ್ಕೊಂಡಿದೀವಿ. ಸೊ ನಾನು ಹೇಳೋದು ಇದು ಸಿನಿಮಾ ಇಲ್ಲ ಬರೀ ಪೊಲಿಟಿಕಲ ಇಲ್ಲ ಇನ್ನೊಂದು ಅಂಥದ್ದು ಬರೋದೇ ಇಲ್ಲ. ನನ್ನ ಪ್ರಕಾರ ಒಂದು ಹೆಣ್ಣು ನಮ್ಮ ಮನೆಯಲ್ಲೆಲ್ಲ ಹೆಣ್ಮಕ್ಳು ಇದ್ದಾರೆ, ಎಲ್ಲ ಹೆಣ್ಮಕ್ಳ ಮನಸ್ಸಿಗೆ ನಾವು ಮಿಡಿತೀವಿ, ನಮಗೆ ನೋವಾಗುತ್ತೆ. ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ಥರದ ಒಂದು ಸಬ್ಜೆಕ್ಟು, ಕಮರ್ಷಿಯಲ್ ಸಿನಿಮಾ, ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ, ಆದರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ನಾನು ಮಾಡಬೇಕು ಅನ್ನೋ ಆಸೆಯಲ್ಲಿ. ಹಾಗೆ ನನಗೆ ನಮ್ಮ ಟೀಮ್, ಈಗ ಕಿಶೋರ್ ಸರ್ ಅಂತ ಅದ್ಭುತ ನಟ ನನಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ. ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ. ನನಗೆ ಜಾಸ್ತಿ ಕೆಲಸ ಇರಲ್ಲ ಸರ್, ನಿಜವಾಗ್ಲೂ ನಾನು ನಿಮ್ಮ ಹತ್ರ ತುಂಬ ಕಲಿತೀನಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತಾ. ಆ್ಯಂಡ್ ಅಫ್ಕೋರ್ಸ್ ಸುದಿ ಅವರು, ಉಗ್ರಮಂಜು ಅವರು, ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನಿಮಾದಲ್ಲಿ. ಏನು ಹೇಳಿದ್ರೆ ಘಟಾನುಘಟಿಗಳು ಅಂತಾರಲ್ಲ, ಆ ಥರದವರು ಸಿನಿಮಾದಲ್ಲಿದ್ದಾರೆ. ಸೊ ನನಗೆ ಜಾಸ್ತಿ ಕಷ್ಟ ಆಗಲ್ಲ, ಆದರೆ ಈ ಕಾನ್ಸೆಪ್ಟನ್ನ ಒಂದು ಜನರ ಮನಸ್ಸಿನ ಆಳಕ್ಕೆ ನಾಟೋ ಹಾಗೆ ಅವ್ರಿಗದು ಅರ್ಥ ಆಗೋ ಹಾಗೆ. ನಾನು ಹೇಳಿದ್ನಲ್ಲ, ಒಂದು ಸೊಸೈಟಿಯಲ್ಲಿ ನಾನೊಂದಿಬ್ರು 3 ಜನರನ್ನ ಚೇಂಜ್ ಮಾಡಿದ್ರೆ ಸರ್ ಈ ಸಿನಿಮಾ ತೋರಿಸಿ ನಾನು ಗೆದ್ದಂಗೆ. ದಟ್ ಇಸ್ ದ ಹೋಲ್ ಕಾನ್ಸೆಪ್ಟ್. ಕರೆಕ್ಟ್ ಕರೆಕ್ಟ್. ನೀವು ಆ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದೀರಾ, ಯೂನಿವರ್ಸಲ್ ಆಗಿ ಬಹಳಷ್ಟು ಹೆಣ್ಮಕ್ಳು ಈ ತರದ ಅನ್ಯಾಯ ಇದೆ, ಆ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದೀರಾ ಅಂತ ನಮ್ಗೆ ಎಕ್ಸಾಕ್ಟ್ ಏನ್ ಗೊತ್ತಾ ಸರ್, ಯೂನಿವರ್ಸಲ್ ಹೆಣ್ಮಕ್ಳು ಬಗ್ಗೆ ಸರ್, ಇದು ಯಾವುದೇ ಒಂದು ಹೆಣ್ಮಗುವಿನ ಕತೆ ಅಲ್ಲ. ದಿಸ್ ಇಸ್ ಅ ಯೂನಿವರ್ಸಲ್ ಸ್ಟೋರಿ. ಬಿಕಾಸ್ ಭುವನ್ ಅವ್ರು ಹೇಳ್ದಂಗೆ ಸರ್, ನೆನೆಸ್ಕೊಳ್ಳಿ ಸರ್, 31,000 ಹೆಣ್ಮಕ್ಳು ರೇಪ್ ಅಂಡ್ ಮರ್ಡರ್ ಆಗ್ತಾರೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ, ಇಟ್ಸ್ ಅನ್ಇಮ್ಯಾಜಿನೇಬಲ್ ಸರ್. ಅಂದ್ರೆ ಅಷ್ಟು ಮಕ್ಕಳೇ ಹುಟ್ಟಲ್ಲ ಅನ್ಸುತ್ತೆ, ಅಷ್ಟು ಹೆಣ್ಮಕ್ಳು ಒಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಅಬೌಟ್ ಒನ್ ಗರ್ಲ್, ದಿಸ್ ಇಸ್ ಅಬೌಟ್ ಸೋ ಮೆನಿ ಗರ್ಲ್ಸ್ ಹೂ ಹ್ಯಾವ್ ಗಾನ್ ಥ್ರೂ ದಿಸ್. ಸೊ ಇಲ್ಲಿ ಯಾವುದೇ ಒಂದು ಮಗು ಬಗ್ಗೆ ಅಲ್ಲ ಸರ್, ಅದು ನಮ್ಮ ಕಥಾನಾಯಕಿ ಹೆಸರು ಸೌಜನ್ಯ. ಬಟ್ ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಅವ್ರ ಮೇಲೆ ಅಂತ ನಾವು ಸಿನಿಮಾ ಮಾಡ್ತಾ ಇಲ್ಲ. ದಿಸ್ ಇಸ್ ಓವರ್ ಆಲ್. ಅಂದ್ರೆ ದಿಸ್ ಇಸ್ ಓವರ್ ಆಲ್, ಲೈಕ್ ನಾವು ಒಂದು ಕಾನ್ಸೆಪ್ಟ್ ಹೇಳಕ್ ಹೊರಟಿದೀವಿ. ಇಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಇದೇ ಜಾಗ ಇದು ಅಂತ ಏನೂ ಇಲ್ಲ. ಸೊ ಬೇಸಿಕಲಿ ಒಂದು ಹೆಣ್ಣಿಗೆ ಆಗ್ತಾ ಇರುವಂತ ಒಂದು ದೌರ್ಜನ್ಯ, ಅವಳ ಸುತ್ತ ನಿಂತಿರುವಂತ ಒಂದು ನರಭಕ್ಷರ ತರ ಇರುವಂತ ಒಂದಷ್ಟು ಗಂಡಸರು, ಅವಳಿಗೆ ನೋವು ಮಾಡ್ತಾ ಇರುವಂತ ಒಂದಷ್ಟು ಗಂಡಸರು, ಆಮೇಲೆ ಸುತ್ತಮುತ್ತ ಏನೂ ಆಗಿಲ್ಲ, ನಮ್ ಸುತ್ತ ಏನೂ ಆಗಿಲ್ಲ ಅಂತ ಬಾಯಿ ಮುಚ್ಕೊಂಡಿರುವಂತ ಜನ. ಸೊ ಇಲ್ಲಿ ಯಾವುದೇ ಒಂದು ಎಕ್ಸಾಕ್ಟ್ ಒಂದು ಹೆಣ್ಣು ಮಗುವಿನ ಕತೆ ಅಂತ ಅಲ್ಲ. ದಿಸ್ ಇಸ್ ಬೇಸಿಕ್ಲಿ ರೈಟ್ ಸರ್.
ಧರ್ಮದ ಕತೆ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಆ ಸಬ್ ಟೈಟಲ್ ಬಂದ್ಬಿಟ್ಟು ಈಗ ನಾವು ಚೇಂಜ್ ಮಾಡಿರೋದು. ಸೊ ಅದರ ಬದಲು ಈಗ ನಾವು ಚೇಂಜ್ ಮಾಡಿರೋದು ಸೌಂದರ್ಯ. ನೋ 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 ನಾವು ಈಗ ಅಲ್ಲಲ್ಲ, ಸಬ್ ಟೈಟ್ಲ್ ಅವರು ಧರ್ಮದ ಕಥೆಯಲ್ಲೇ ಹೆಣ್ಣಿನ ಕತೆ ಅಂತ, ಅದನ್ನೇ ಇವಾಗ ನಾವು ಚೇಂಜ್ ಮಾಡಿದೀವಲ್ವಾ. ಸೌಜನ್ಯ ಲಕ್ಷಣಂ ದೂತಲ. ಹಾ ಯಾ ಸೊ ಸಬ್ ಟೈಟ್ಲ್ ನಾವು ಸಬ್ ಟೈಟ್ಲ್ ಅದೇ ಇರುತ್ತೆ ಅಂತ ನಾವು ಇನ್ನೂ ಡಿಸ್ಕಷನ್ ಮಾಡ್ತಾ ಇದೀವಿ. ಇದು ಆಕ್ಚುಲಿ ಏನಂದ್ರೆ, ಫಸ್ಟ್ ನೀವು ನೋಡಿದ್ರಲ್ಲ ಅಲ್ಲಿ ನಾವು ಆಕ್ಚುಲಿ ಸಬ್ ಟೈಟ್ಲ್ ಚೇಂಜ್ ಆಗಿದೆ, ನೀವು ಪೋಸ್ಟರ್ ನೋಡಿದ್ರೆ. ಸೊ ಸಬ್ ಟೈಟ್ಲ್ ಅದೇ ಇರಲ್ಲ. ಮತ್ತೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗತವಾಗಿ ಒಬ್ಬರ ಮೇಲೆ ಸಿನಿಮಾ ಅಲ್ವೇ ಅಲ್ಲ ಸರ್ ಇದು. ಅದಂತೂ ಕ್ಲಾರಿಟಿ ಇದೆ ನಮ್ಗೆ. ಒಬ್ಬರ ಮೇಲೆ ಒಂದು ಕತೆ, ಒಂದು ಹೆಣ್ಣಿನ ಮೇಲೆ ಅಲ್ಲ, ಓವರ್ ಆಲ್ ನಡೆದಿರುವಂತಹ ಅಷ್ಟು ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸೋದಕ್ಕೆ ಮಾಡ್ತಾ ಇರುವಂತ ಸಿನಿಮಾ. ನಮ್ಮ ಕಥಾನಾಯಕಿ, ಅದೇ ನಾನು ಸೌಂದರ್ಯ ಲಕ್ಷಣಂ ದೂರ್ತ ಲಕ್ಷಣಂ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಸಾರಿ ಸೌಂದರ್ಯ ಅಂತ ಇದೀನಿ, ಸೌಜನ್ಯ. ಹಾ ಸೌಜನ್ಯ ಗುಣಂ ಸರ್. ಇದು ಏನಂದ್ರೆ ಸೌಜನ್ಯ ಅನ್ನೋದು ನಮ್ಮ ಕಥಾನಾಯಕಿ ಹೆಸರು, ಬಟ್ ಇಲ್ಲಿ ಬರೀ ಆ ಒಂದು ಲಕ್ಷಣಗಳು, ಇವಾಗ ಕೆಲವರು ತುಂಬಾ ಏನ್ ಹೇಳೋದು ಸೌಜನ್ಯವಾಗಿರ್ತಾರೆ, ಬಟ್ ಅವ್ರು ಮಾಡ್ತಾರೋ ಕೆಲಸಗಳು ಬೇರೆ ಬೇರೆ ತರ ಇರುತ್ತೆ. ಸೊ ಹಾಗೇನು ತುಂಬಾ ಸೌಜನ್ಯವಾಗಿದ್ರು ತುಂಬಾ ಕ್ರೌರ್ಯತೆ ನಡೆಯುತ್ತೆ ಹೆಣ್ಮಕ್ಳ ಮೇಲೆ. ಸೊ ಈ ರೀತಿಯಲ್ಲಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ಕಥಾನಾಯಕಿ, ನಾನು ಹೇಳಿದೆ ನನ್ನ ಕಥಾನಾಯಕಿ ಹೆಸರು ಸೌಜನ್ಯ, ಬೇರೆ ಏನು ಅಲ್ಲ. ಹಾ ಯಾವುದು ಇಲ್ಲ ಇಲ್ಲ ಇಲ್ಲ, ಆ ಪ್ರಕರಣ ಬಗ್ಗೆ ನಾವು ಏನು ಮಾತಾಡ್ತಾನೆ ಇಲ್ಲ. ದಿಸ್ ಇಸ್ ಗೋಯಿಂಗ್ ಟು ಬಿ, ನಾನು ಹೇಳ್ತಿದ್ದೀನಲ್ಲ, ಇದು ನಾನು ನೀವು ನಾವೆಲ್ಲರೂ ಸೇರ್ಕೊಂಡು ಎಲ್ಲಾ ಹೆಣ್ಮಕ್ಳು ಕನೆಕ್ಟ್ ಆಗುವಂತ ಸಬ್ಜೆಕ್ಟ್ ಆಗಿರುತ್ತೆ. ಒಂದು ಹೆಣ್ಣು ಮಗು ಬಗ್ಗೆ ಕತೆ ಅಲ್ಲ. ಹಾ ಹಾ ಬಟ್ ಇಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ. ಹಾ ಹಾ ರೈಟ್ 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 ರೈಟ್. ಇಲ್ಲ ಸರ್, ಏನ್ ಗೊತ್ತಾ, ನಮ್ಮ ಸಿನಿಮಾಗೆ ಆಪ್ಟ್ ಅದು ಪರ್ಫೆಕ್ಟ್ ಆಪ್ಟ್ ಟೈಟಲ್ ಅಂತ ನಾವು ತಗೊಂಡಿದೀವಿ. ಇದು ಸರ್ ಇಲ್ಲ ಸರ್, ಏನ್ ಗೊತ್ತಾ, ನಿಮ್ಗದು ದೇವಸ್ಥಾನ, ನೀವ್ ಹೇಳ್ತಿರೋ ದೇವಸ್ಥಾನ ತರ ಕಾಣಿಸಲ್ಲ ಅಲ್ಲ ಸರ್. ಇಟ್ ಇಸ್ ನಾಟ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ನೀವ್ ಅನ್ಕೊಂಡಿರೋ ದೇವಸ್ಥಾನ ಅಲ್ಲ ಅದು. ಸೊ ನಾನ್ ಹೇಳ್ತಿರೋದೇನಂದ್ರೆ, ನಾವು ಓವರ್ ಆಲ್ ಈಗ ಒಂದು ಹಳ್ಳಿಯಲ್ಲಿ ಇಲ್ಲ ಒಂದು ಊರಲ್ಲಿ ಇರುವಂತದ್ದು ಒಂದಷ್ಟು ಅಂಶಗಳನ್ನ ನಾವು ತೋರಿಸಿದೀವಿ ಹೊರತು ಯಾವುದನ್ನು ನಾವು ಇದು ಇದೆ ಅಂತ ತೋರಿಸ್ತಾ ಇಲ್ಲ.